ಆ ಬೇಸಾಯ ಮಾಡೋ ಸಂದರ್ಭದಲ್ಲಿ ಒಂದೇ ಒಂದು ಬೆವರು ಹನಿ ಆ ಎತ್ತುಗಳಿಂದ ಜಾರಿ ಭೂಮಿಯ ಸ್ಪರ್ಶ ಮಾಡಿಬಿಡುತ್ತೆ ಅಂತಂದ್ರೆ, ಆಮೇಲೆ ಮಣ್ಣನ್ನು ಕೂಡ ಇವತ್ತು ಅಗೆಯುವುದು ಸಮಂಜಸವಲ್ಲ. ಅದಕ್ಕೂ ಕೂಡ ನೀವೊಂದು ಪಿತೃದೇವತೆಗಳನ್ನ ಹೇಗೆ ತಿಳಿದುಕೊಳ್ತೀವಿ ಅಮಾವಾಸ್ಯೆ ಅಂತ ಬರ್ತಾರೆ. ಹಾಗೆ ಓಂ ಶ್ರೀ ಗೋಗಜಾಶ್ವಾಯ ನಮಃ, ಓಂ ಶ್ರೀ ಗೋಗಜಾಶ್ವಾಯ ನಮಃ. 3 ಕಾಲಗಳು ಸಂಧಿಸುವ ಒಳಗಡೆ ಈ ಅಮಾವಾಸ್ಯೆನ ಪಡಿಸಿಕೊಳ್ಳುತ್ತೀನಿ ಅಂತಂದರೆ ನಮಗೆ ಬಹುಶಃ ನೀವು ಕೇಳಿರ್ತೀರಿ, ಆದಿರಂಗ, ಮಧ್ಯರಂಗ, ಶ್ರೀರಂಗ ಎಲ್ಲ ಕೇಳಿರ್ತೀರಿ. ಅಂತಹ ತ್ರಿರಂಗ ದರ್ಶನಗಳು ಮಾಡಿದಷ್ಟೇ ಈ ಮಣ್ಣತ್ತಿನ ಅಮಾವಾಸ್ಯೆ ನನ್ನ ಋಣ ಏನಿದೆಯೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮೇಲೆ ಯಾವ ಯಾವ ಋಣಗಳಿದಾವೋ ಅವೆಲ್ಲ ಕೂಡ ತೀರಬೇಕಂತೇಳಿ ಒಮ್ಮೆ ಯಾರಾದರೂ ರೈತರು ಉಳ್ತಾ ಇರ್ತಾರಲ್ಲ, ಆ ಉಳ್ತಾ ಇರೋ ರೈತನಿಗೆ ಒಮ್ಮೆ ನೀವು ಈ ರೀತಿ ಈ ಹಣೆಯನ್ನ ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡುವಂಥದ್ದು. ಆ ಎತ್ತುಗಳಿಗೆ ಎಲ್ಲಾದ್ರೂ ಉಳ್ತಾ ಇರೋ ಎತ್ತುಗಳಿಗೆ ಒಂದಷ್ಟು ಮೇವು ಕೊಟ್ಟು ಆ ರೈತನಿಗೆ ಆತರ ಸಂಬಂಧಪಟ್ಟ ಆಹಾರವನ್ನು ಕೊಡ್ತೀನಿ ಅಂತಂದ್ರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕ್ಯಾಲೆಂಡರ್ ನೋಡ್ತಾ ಇದ್ದಂಗೆ ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಬರೋದು ಸರ್ವೇ ಸಾಮಾನ್ಯ. ಆದರೆ ಈ ಬಾರಿ ಅಮಾವಾಸ್ಯೆನಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಿತ್ತು. ಸೊ ಒಂದು ಸ್ವಲ್ಪ ಹೊಸದು ಅಂತ ಅನಿಸ್ತು. ಬಹುಶಃ ನಾನು ಇದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಈ ಅಮಾವಾಸ್ಯೆ ವಿಶೇಷ ಏನು ಗುರುಗಳೇ? ಈ ದಿನವನ್ನು ನಾವು ಹೇಗೆ ಬಳಸ್ಕೊಳ್ಬೋದು? ಇದು ಕೂಡ ಎಲ್ಲ ಅಮಾವಾಸ್ಯೆ ಪ್ರತಿ ತಿಂಗಳು ಬರುವ ಹಾಗೆ ಅಮಾವಾಸ್ಯೆನ, ಅಥವಾ ಏನಾದರೂ ವಿಶೇಷ ಇದೆಯಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಮಾವಾಸ್ಯೆನೇ ವಿಶೇಷ. ಅಲ್ಲಿ ಮತ್ತೊಂದು ಮಣ್ಣೆತ್ತಿನ ಅಮಾವಾಸ್ಯೆ ಅಲೆ ನಿಮಗೆ ಉತ್ತರ ಇದೆ. ಮಣ್ಣು ಪ್ಲಸ್ ಎತ್ತುಗಳು ಅಂದರೆ ನಮಗೆ ಬಹುಶಃ ಈ ಹಿಂದೆ ಅಂದರೆ ನಾವು ಟ್ರ್ಯಾಕ್ಟ್ರು ಅದು ಇದೆಲ್ಲ ಬಿಟ್ಟು ಮಾತಾಡೋಣ. ಮಣ್ಣಲ್ಲಿ ಬೇಸಾಯವನ್ನು ಮಾಡಬೇಕಾದ್ರೆ ಆ ಬೇಸಾಯ ಮಾಡೋ ಸಂದರ್ಭದಲ್ಲಿ ಒಂದೇ ಒಂದು ಬೆವರು ಹನಿ ಆ ಎತ್ತುಗಳಿಂದ ಜಾರಿ ಭೂಮಿಯ ಸ್ಪರ್ಶ ಮಾಡಿಬಿಡುತ್ತೆ ಅಂತಂದರೆ ಬಂಗಾರದ ಬೆಳೆಗಳು ಬರ್ತಾವಂತೆ. ಬಂಗಾರ ಒಂದೇ ಒಂದು ಡ್ರಾಪ್ ಬಿತ್ತು ಅಂತಂದರೆ ಬಹುಶಃ ಆ ನೆಲವೆಲ್ಲ ಆಹ್ಲಾದವಾಗುತ್ತಂತೆ, ಆನಂದವಾಗುತ್ತಂತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಶಿವ ವೃಷಭ ವಾಹನ. ಹಾಗಾಗಿ ಆ ಜಗತ್ತಿಗೆ ಸಂಬಂಧಪಟ್ಟ ಪಾರ್ವತಿ ಪರಮೇಶ್ವರರು ಕುಣಿದಾಡ್ತಾರಂತೆ. ಇವತ್ತು ಎತ್ತುಗಳು ಇಲ್ಲ, ನಮಗೆ ಉಳಕ್ಕೆ ನೆಲನೂ ಇಲ್ಲ, ಹಂಗಾಗಿದೆ. ಕಾಡುಗಳೆಲ್ಲ ಕಡಿದು ನಾಡು ಮಾಡಾಕಿದ್ದೀವಿ. ಇನ್ನು ಎಲ್ಲಿ ತಲುಪುತ್ತೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇರೋವಂಥವ್ರು ಒಂದಷ್ಟು ಕೆಲಸವನ್ನು ಮಾಡ್ತೀನಿ ಅಂತಂದರೆ ಇವತ್ತು ಋಷಭಗಳಿಗೆ ನೀವು ಕೆಲಸ ಕೊಡುವುದು ಸಮಂಜಸವಲ್ಲ, ಕೊಡಬೇಡಿ. ಆಮೇಲೆ ಮಣ್ಣನ್ನು ಕೂಡ ಇವತ್ತು ಅಗೆಯುವುದು ಸಮಂಜಸವಲ್ಲ. ಅದಕ್ಕೂ ಕೂಡ ನೀವೊಂದು ಪಿತೃದೇವತೆಗಳನ್ನ ಹೇಗೆ ತಿಳಿದುಕೊಳ್ತೀರೋ ಅಮಾವಾಸ್ಯೆ ಅಂತ ಬಂದರೆ, ಹಾಗೆ ನಾವು ನಮ್ಮ ಪಾದವನ್ನು ನೆಲಕ್ಕೆ ತಾಕಿಸುವ ಮುನ್ನ ಒಮ್ಮೆ ಭೂಮಿಯನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಡ್ತೀವಿ. ಬಹುಶಃ ಈ ಹಿಂದೆ ನೀವು ಮರೆತಿದ್ದರೆ ಪ್ರಾತಃ ಕಾಲಕ್ಕೆ ಪ್ರತಿಯೊಬ್ಬರು ಕೂಡ ಮುಟ್ಟಿ ನಮಸ್ಕಾರ ಮಾಡಿಕೊಳ್ತೀವಿ. ಅಥವಾ ನೀವೇನಾದರೂ ಒಂದು ತಿಂಗಳದು ನಿಮಗೆ ಎಕ್ಸ್ಕ್ಯೂಸ್ ಕೊಡಬೇಕು ಅಂತಂದರೆ ಈ ಅಮಾವಾಸ್ಯೆಯಲ್ಲಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡಾಗ ಆಗುವ ಆನಂದವೇ ಬೇರೆ. ಇನ್ನು ಅಮಾವಾಸ್ಯೆಯ ಕತ್ತಲಲ್ಲಿ ಪೌರ್ಣಮಿಯ ಚಂದ್ರ ಮನೆಗೆ ಬರೋದಂತಂದರೆ ನೀವು ಈ ದಿನ ಒಂದಷ್ಟು ಆನಂದವನ್ನು ಹೇಗೆ ತೆಗೆದುಕೊಳ್ತೀರ ಅಂತಂದರೆ, ನೀವು ಈ ಮೂರನ್ನು ಸಾಧ್ಯವಾದಷ್ಟು ಅದಕ್ಕೆ ನಿಮಗೆ ಒಂದು ದಿನ ಮೊದಲು ಮಾಡ್ತಾ ಇರೋದನ್ನ ವ್ಯವಸ್ಥೆ ಮಾಡಿಟ್ಟುಕೊಂಡು ನೀವು ಮಾಡ್ತೀನಿ ಅಂತಂದರೆ ಗೋ ಗಜಾಶ್ವ ಯನಮಃ,
ಓಂ ಶ್ರೀ ಗೋಗಜಾಶ್ವಾಯ ನಮಃ. ಓಂ ಶ್ರೀ ಗೋಗಜಾಶ್ವಾಯ ನಮಃ. ಏನು ಪ್ರಾತಃ ಕಾಲಕ್ಕೆ ಗೋವಿಗೆ ಒಂದಷ್ಟು ಗ್ರಾಸವನ್ನು, ಅದು ತಿನ್ನುವ ಹುಲ್ಲು ಮೇವು ಕೊಡುವಂಥದ್ದನ್ನು, ಇನ್ನು ಕುದುರೆಗೆ ನೀವು ಅದು ತಿನ್ನುವ ಆಹಾರ ಹುರುಳಿ ಇನ್ನಿತರೆ ಕೊಡುವಂಥದ್ದು, ಇನ್ನು ಅಶ್ವಕ್ಕೆ ಅದು ತಿನ್ನುವ ಆಹಾರ ಯಾವುದಾದರೂ ಅಥವಾ ಸಾಧ್ಯವಾದ 2 ಕಬ್ಬಿನ ಜಲ್ಲೆಯನ್ನು ಕೊಡುವಂಥದ್ದು ಒಂದೇ ದಿನದಲ್ಲಿ. ಅಂದರೆ 3 ಕಾಲಗಳು ಸಂಧಿಸುವ ಒಳಗಡೆ ಈ ಅಮಾವಾಸ್ಯೆಯನ್ನು ಬಳಸಿಕೊಳ್ಳುತ್ತೀನಿ ಅಂತಂದರೆ ನಮಗೆ ಬಹುಶಃ ನೀವು ಕೇಳಿರ್ತೀರಿ, ಆದಿರಂಗ, ಮಧ್ಯರಂಗ, ಶ್ರೀರಂಗ ಎಲ್ಲ ಕೇಳಿರ್ತೀರಿ ನೀವು. ಅಂತಹ ತ್ರಿರಂಗ ದರ್ಶನಗಳು ಮಾಡಿದಷ್ಟೇ ಪುಣ್ಯ ಫಲವನ್ನು ನಾವು ಈ ಮಣ್ಣತ್ತಿನ ಅಮಾವಾಸ್ಯೆಯಲ್ಲಿ ಮಾಡಿಕೊಳ್ತೀವಿ. ಅಂತಂದರೆ ಗೋವು, ಗಜ, ಅಶ್ವಕ್ಕೆ ಪ್ರಾತಃ ಕಾಲದ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದ ಒಳಗಡೆ ಹಸುವಿಗೂ ಮೇವು ಕೊಡುವಂಥದ್ದು, ಕುದುರೆಗೂ ಮೇವು ಕೊಡುವಂಥದ್ದು, ಆನೆಗೂ ಮೇವು ಕೊಡುವಂಥದ್ದು, ಈ ಕೆಲಸವನ್ನು ಮಾಡಿಕೊಳ್ತೀನಿ ಅಂತಂದರೆ ಎಲ್ಲಾದರೂ ಇದ್ದರೆ ನೀವೇ ಒಮ್ಮೆ ಗಮನಿಸಿಕೊಳ್ಳಿ. ಬಹುಶಃ ಅದಕ್ಕೆ ಮೇವು ಕೊಡ್ತೀನಿ ಅಂತಂದರೆ ನಿಮ್ಮ ಬದುಕು ಅಮಾವಾಸ್ಯೆ ಕತ್ತಲು ತುಂಬಿದಾಗಿತ್ತಲ್ಲ, ಬಹುಶಃ ಇದೀಗ ಬೆಳಕು ಬಂದ ಹಾಗೇನೆ. ಇದೊಂದು ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ನೀವು ಇದ್ಯಾವುದು ನಮಗೆ ಅಷ್ಟೊಂದು ಎಟಕದ್ದು ಗುರುಗಳೇ, ಎಲ್ಲೋ ಒಂದು ಕಡೆ ಕುದುರೆಗೂ ಹುಡ್ಕೊಂಡು ಹೋಗ್ಬಿಡ್ಬೋದೇನೋ, ಇನ್ನು ಹಸು ಕೊಡ್ಲಿಕ್ಕೆ ಸಾಧ್ಯ ಇದೆ, ಆನೆ ಕೊಡ್ಲಿಕ್ಕೆ ಆಗಲ್ಲ ಅಂತಂದರೆ ಮನೆಯಲ್ಲೇ ಒಮ್ಮೆ ನೀವು, ಅದರಲ್ಲೂ ನಿಮ್ಮ ಅಪ್ಪ ಅಮ್ಮ ಇದ್ದರೂ ಸಹಿತ ತಾತ, ಮುತ್ತಾತ ಮತ್ತು ನಿಮಗೆ ಗೊತ್ತಿರೋ ಅಷ್ಟು ಹೆಸರುಗಳನ್ನ ಹೇಳಿಕೊಂಡು ಹೊರಗಡೆ ಒಂದು ಬಿಂದಿಗೆ ತುಂಬ ನೀರಿಡುವಂಥದ್ದು, ಒಂದು ಬಿಳಿಯ ವಸ್ತ್ರವನ್ನು ಹಿಂಡಿ ಬಿಟ್ಟು ಹೊರಗಡೆ ಹಾಕುವಂಥದ್ದು. ಇನ್ನು ಸಾಧ್ಯ ಆದರೆ ಇನ್ನು ಯಾರಾದರೂ ನಿಮಗೆ ಗೊತ್ತಿರೋಂಥವ್ರು ನೀವು ತರ್ಪಣಾದಿಗಳು ಮಾಡ್ತೀನಿ ಅಂತಂದರೆ ಮಾಡ್ಕೊಳ್ತಾ ಬನ್ನಿ, ಅಭ್ಯಂತರವಿಲ್ಲ. ಆ ಬಿಳಿಯ ವಸ್ತ್ರವನ್ನು ಹಾಕಿರಬೇಕು, ತೇವ ಮಾಡಿ ಅದು ಒಣಗದ ಮೇಲೆ ಕಣ್ಣಿಗೆ ಹೊತ್ತುಕೊಂಡು ನೀವು ಇಟ್ಕೊಳ್ಳುವಂಥದ್ದು. ಇದು ಯಾವಾಗ ಮಾಡಬೇಕು? ಅಮಾವಾಸ್ಯೆಯ ಮಠ ಮಧ್ಯಾಹ್ನ ಪಿತೃದೇವತೆಗಳು ನಿಮಗೆ ಬಂದು ಹೋಗ್ತಾರಂತೆ. ಮನೆ ಒಳಗಡೆ ಬಂದು ಹೋದ್ಮೇಲೆ ಆ ತೇವದ ವಸ್ತ್ರವನ್ನು ತುಳಿದಿರ್ತಾರೆ. ಆ ವಸ್ತ್ರವನ್ನು ಎತ್ತಿಟ್ಕೊಂಡ್ರೆ ಬಹುಶಃ ಪಿತೃ ದೇವತೆಗಳೆಲ್ಲ ಅವರ ಆಶೀರ್ವಾದ ನೀವು ಪಡೆದುಕೊಂಡಾಗೆ ಆ ನೀರನ್ನು ಅವರು ಸ್ವೀಕಾರ ಮಾಡಿರ್ತಾರೆ. ಅದರಲ್ಲಿ ಸ್ವಲ್ಪ ಒಂದಷ್ಟು ಎಳ್ಳು ಹಾಕಿದರೆ ಬಹಳ ಉತ್ತಮ, ಅದರಲ್ಲೂ ಕಪ್ಪು ಎಳ್ಳು ಹಾಕೋದು ಬಹಳ ಉತ್ತಮ. ಇನ್ನು ಮನೆಯಲ್ಲಿ ಒಂದಷ್ಟು ನೈವೇದ್ಯವನ್ನು, ಬೆಲ್ಲ, ಒಂದಷ್ಟು ಅನ್ನವನ್ನು ಅಂದರೆ ಗುಡಾನ್ನವನ್ನು ನೈವೇದ್ಯ ಮಾಡಿ ಪಕ್ಷಿಗಳಿಗೆ ಹಾಕುವಂಥದ್ದು. ಈ ಪಕ್ಷಿಗಳಿಗೆ ಹಾಕುವಾಗ ಗೋವಿಗೂ ಮುಟ್ಸಿದ್ದೀನಿ, ಇನ್ನು ಅಶ್ವಕ್ಕೂ ಮುಟ್ಸಿದ್ದೀನಿ, ಆನೆಗೂ ಮುಟ್ಸಿದ್ದೀನಿ ಅಂತ ಒಮ್ಮೆ ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಮಾಡಿ ಒಂದಷ್ಟು ಮೇಲೆಯ ಅಂದರೆ ಮನೆಯ ಮೇಲೆ, ಟೆರೇಸ್ ಮೇಲೆ ಅಥವಾ ಅಕ್ಕಪಕ್ಕ ಗಿಡದ ಪಕ್ಕದಲ್ಲಿ ಇಟ್ಟು ಬರುವಂಥದ್ದು. ಇದಾದ ಮೇಲೆ ನಿಮಗೆ ಸಾಧ್ಯವಾದರೆ ಇವತ್ತು ಪಾದರಸವನ್ನು ಮನೆಗೆ ತರ್ತೀರಿ ಪ್ರೀತಿ ಬಂಧುಗಳೇ. ಇದರಿಂದ ಏನಾಗುತ್ತೆ ಅಂತಂದರೆ ಇದ್ದದ್ದು ಮುಂದೆ ಬರುವಂಥದ್ದು ಬಹುಶಃ ನಮಗೆ ಗೊತ್ತಿಲ್ಲದೆ ಬರ್ತಕ್ಕಂಥ ಆಘಾತಗಳಿಂದ ಹಿಡಿದು ಇನ್ನೂ ದೊಡ್ಡ ಮಟ್ಟದ ತಾಪತ್ರಯ ನಿವಾರಣೆ ಆಗೋದ್ರಿಂದ ಹಿಡಿದು ಇನ್ನೂ ದೊಡ್ಡ ಮಟ್ಟ ಶತ್ರುತ್ವ ನಿವಾರಣೆ ಆಗೋದ್ರಿಂದ ಹಿಡಿದು ಲವಲವಕ್ಕೆ ಆಕ್ಟಿವ್ನೆಸ್ ತುಂಬ ಜಾಸ್ತಿ ಆಗ್ತೀರಿ. ಈ ಕೆಲಸ ಅಮಾವಾಸ್ಯೆಯಿಂದ ನೀವೇನಾದರೂ ಮಾಡ್ತೀನಿ ಅಂತಂದರೆ ಒಂದು 20 ಗ್ರಾಮ್ ಪಾದರಸ ಪ್ರಯತ್ನ ಪಟ್ಟು ತನ್ನಿ ಪ್ರೀತಿಯ ಬಂಧುಗಳೇ. ಇವತ್ತು ಅದು ಒಳಗಡೆ ಬಂತು ಅಂತಂದರೆ ನಿಮ್ಮ ತಿಜೋರಿ, ನಿಮ್ಮ ಪೆಟ್ಟಿಗೆಯಲ್ಲಿರ್ತಕ್ಕಂತಹ ಪ್ರಯತ್ನವನ್ನು ಈ ದಿವಸ ಮಾಡ್ತೀರಿ. ಮಣ್ಣೆತ್ತಿನ ಅಮಾವಾಸ್ಯೆ ಒಮ್ಮೆ ನಿಮ್ಮ ಹಣೆ ಭೂಮಿಗೆ ಮುಟ್ಟಿಸೋ ಪ್ರಯತ್ನವನ್ನು ಮಾಡಿ. ಕೈ ಮುಟ್ತಾ ಇದ್ರಿ, ಈ ಮಣ್ಣೆತ್ತಿನ ಅಮಾವಾಸ್ಯೆ ನನ್ನ ಋಣ ಏನಿದೆಯೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ, ನನ್ನ ಮೇಲೆ ಯಾವ ಋಣಗಳಿದ್ದಾವೋ ಅವೆಲ್ಲ ಕೂಡ ತೀರಬೇಕಂತೇಳಿ ಒಮ್ಮೆ ಯಾರಾದರೂ ರೈತರು ಉಳ್ತಾ ಇರ್ತಾರಲ್ಲ, ಆ ಉಳ್ತಾ ಇರೋ ರೈತನಿಗೆ ಒಮ್ಮೆ ನೀವು ಈ ರೀತಿ ಈ ಹಣೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡುವಂಥದ್ದು. ಆ ಎತ್ತುಗಳಿಗೆ, ಎಲ್ಲಾದರೂ ಉಳ್ತಾ ಇರೋ ಎತ್ತುಗಳಿಗೆ ಒಂದಷ್ಟು ಮೇವು ಕೊಟ್ಟು ಆ ರೈತನಿಗೆ ಆತನಿಗೆ ಸಂಬಂಧಪಟ್ಟ ಆಹಾರವನ್ನು ಕೊಡ್ತೀನಿ ಅಂತಂದರೆ ಬಹುಶಃ ನಾನು ಹೇಳೋದು ಬೇಡ, ಅಷ್ಟು ಪ್ರತಿಫಲವನ್ನು ಪಡೆದುಕೊಳ್ಳುತ್ತೀರಿ. ಅಮಾವಾಸ್ಯೆ ಎಂದು ನೀವು ಬಳಸ್ಕೊಂಡ್ರೆ ನನ್ನ ಪ್ರೀತಿಯ ಬಂಧುಗಳು. ಅಮಾವಾಸ್ಯೆನೇ ಒಂದು ವಿಶೇಷ, ಅದರಲ್ಲೂ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಂದರೆ ಇನ್ನಷ್ಟು ವಿಶೇಷ ಏನು. ಇನ್ನು ಕತ್ತಲು ಇರುವಂಥ ನಮ್ಮ ಲೈಫ್ನಲ್ಲಿ ಬೆಳಕನ್ನು ಕಾಣಬೇಕು ಅಂತಂದರೆ ಈ ಅಮಾವಾಸ್ಯೆನ ನಾವು ಹೇಗೆ ಬಳಸ್ಕೊಳ್ಬೇಕು, ಈ ದಿನ ಏನು ಮಾಡಲೇಬೇಕು ಅಂತ ನಮಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಕೆಲವೇ ದಿನಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಬರ್ತಾ ಇದೆ. ಈ ದಿನವನ್ನು ನೀವು ಹೇಗೆ ಬಳಸ್ಕೊಳ್ಬೇಕು, ಈ ದಿನ ಏನು ಮಾಡಲೇಬೇಕು, ಇದ್ರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319
4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.